ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿರುವ ದರ್ಶನ್ ಜಾಮೀನು ಸಿಕ್ಕರೆ ಸಾಕಪ್ಪ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಜಾಮೀನಿಗೋಸ್ಕರ ತುದಿಗಾಲಲ್ಲಿ ದರ್ಶನ್ ನಿಂತಿದ್ದಾರೆ. ದರ್ಶನ್ ಗ್ಯಾಂಗ್ನ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. ದರ್ಶನ್ ಪವಿತ್ರ ಗೌಡ ಸೇರಿದಂತೆ 4 ಬೇಲ್ ಭವಿಷ್ಯ ಇವತ್ತು ಗೊತ್ತಾಗಲಿದೆ. ಇಂದು ಡಿ ಗ್ಯಾಂಗ್ ಬೇಲ್ ಭವಿಷ್ಯ, ಮತ್ತೆ ಜೈಲ ಅಥವಾ ಜಾಮೀನ? ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿರೋ ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ರವಿಶಂಕರ್ ಜಾಮೀನಿಗಾಗಿ ಒದ್ದಾಡ್ತಿದ್ದಾರೆ. ಇಂದು ಈ 4 ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು, ಯಾರಿಗೆ ಬೇಲ್ ಸಿಗಲಿದೆ, ಯಾರು ಜೈಲಲ್ಲೇ ಉಳಿತಾರೆ ಅನ್ನೋದು ಗೊತ್ತಾಗಲಿದೆ. ದರ್ಶನ್ ಪರವಾಗಿ ವಕೀಲ ಸಿವಿ ನಾಗೇಶ್ ನಿನ್ನೆ ತಾನೇ ವಾದ ಮಂಡಿಸಿದ್ದಾರೆ. ಇಂದು ಎಸ್ಪಿಪಿ ವಾದ ಮಾಡುವ ಸಾಧ್ಯತೆ ಇದೆ. ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಇಂದೇ ನಡೆಯಲಿದೆ. ಕೊಲೆ ವಿಚಾರದಲ್ಲಿ ಪವಿತ್ರರದ್ದು ಏನೂ ತಪ್ಪಿಲ್ಲ ಎಂದು ಈಗಾಗಲೇ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಿದ್ದಾರೆ. ಇಂದು ಲಿಪ್ಸ್ಟಿಕ್ ರಾಣಿಯ ಭವಿಷ್ಯ ಗೊತ್ತಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A12 ಆರೋಪಿಯಾಗಿರುವ ಲಕ್ಷ್ಮಣ್ ಜಾಮೀನು ಅರ್ಜಿ ಇಂದೇ ನಿರ್ಧಾರವಾಗಲಿದೆ. ದರ್ಶನ್ ಕಾರು ಚಾಲಕ, ಕೊಲೆ ಮಾಡುವಾಗ ಸ್ಥಳದಲ್ಲಿ ಇದ್ದು ಹಲ್ಲೆ ಮಾಡಿದ್ದ, ಮೃತದೇಹವನ್ನ ಎಸೆಯಲು ಬೇಕಾದ ವ್ಯವಸ್ಥೆ ಮಾಡಿದ್ದ ಆರೋಪದಲ್ಲಿ ಲಾಕ್ ಆಗಿದ್ದಾನೆ. ಹೀಗಾಗಿ ಬೇಲ್ ಭವಿಷ್ಯ ಏನಾಗಲಿದೆ ಎಂದು ಕಾತರದಲ್ಲಿದ್ದಾನೆ. A8 ರವಿ ಅಲಿಯಾಸ್ ರವಿಶಂಕರ್ ಜಾಮೀನು ಭವಿಷ್ಯವು ಇಂದೇ ನಿರ್ಧಾರವಾಗಲಿದೆ. ಈ ಹಿಂದೆ ರವಿಶಂಕರ್ ಪರ ವಾದ ಮಂಡಿಸಿದ್ದ ರಂಗನಾಥ್ ರೆಡ್ಡಿ ತಪ್ಪಿತಸ್ಥ ಮನಸ್ಸು ಮತ್ತು ಅಪರಾಧಿಕ ಕೃತ್ಯ ತಾಳೆಯಾಗಬೇಕು. ಇಲ್ಲಿ ಎಲ್ಲಿಯೂ ರವಿಶಂಕರ್ ಇತರ ಆರೋಪಿಗಳ ಜೊತೆ ಭೇಟಿಯಾಗಿಲ್ಲ, ಮಾತುಕತೆ ಮಾಡಿಲ್ಲ ಎಂದು ವಾದ ಮಾಡಿದ್ರು. ಹೀಗಾಗಿ ಇಷ್ಟು ಜನರ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಮಾರ್ನಿಂಗ್ ರೌಂಡ್ಸ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಬಳ್ಳಾರಿ ಜಿಲ್ಲೆಯಲ್ಲಿ ರಾತ್ರಿ ಪೂರ ಮಳೆರಾಯನ ಆರ್ಭಟ. ಸಂಡೂರು ಮೈನಿಂಗ್ ಏರಿಯಾಗೆ ವರುಣಾಘಾತ ಎದುರಾಗಿದೆ. ಮಳೆ ನೀರಿನಲ್ಲಿ 100 ಲಾರಿಗಳು ಮುಳುಗಿ ಹೋಗಿದ್ದಾವೆ. ಸಂಡೂರಿನ ನಂದಿಹಳ್ಳಿ ವಾಷಿಂಗ್ ಪ್ಲಾಂಟ್ ಬಳಿ ಅವಾಂತರವೇ ಸೃಷ್ಟಿಯಾಗಿದೆ. ಕುಮಾರಸ್ವಾಮಿ ಬೆಟ್ಟದಲ್ಲಿ ಸುರಿದ ಭಾರೀ ಮಳೆಗೆ ಜನರಂತೂ ಪರದಾಡ್ತಾ ಇದ್ದಾರೆ. ಮಳೆಗೆ ಸಿಲುಕಿ ರಾತ್ರಿ ಪೂರ ಡ್ರೈವರ್, ಕ್ಲೀನರ್ಗಳು ನೆರಳಾಟ ಅದು ಹೇಳಿದ್ರೆ ತೀರಾ. ಸಂಡೂರಿನ ನಂದಿಹಳ್ಳಿ ವಾಷಿಂಗ್ ಪ್ಲಾಂಟ್ ಬಳಿ ಮಳೆ ನೀರು ತುಂಬಿಕೊಂಡು ಡ್ರೈವರ್ ಎಲ್ಲ ರಾತ್ರಿ ಪೂರ ಜಾಗರಣೆ ಮಾಡಿದ್ದಾರೆ. ಮಳೆಗೆ ಸಿಲುಕಿ ರಾತ್ರಿ ಪೂರ ಡ್ರೈವರ್ ಮತ್ತು ಕ್ಲೀನರ್ ನೆರಳಾಟ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸುರಿದಂಥ ಭಾರೀ ಮಳೆಗೆ ಅವಾಂತರ ಹೆಂಗಿತ್ತು ಅಂತ ಹೇಳಿದರೆ ನೋಡಿ, ವಾಷಿಂಗ್ ಪ್ಲಾಂಟ್ನಲ್ಲಿ ನೀರು ತುಂಬಿಕೊಂಡು ವೆಹಿಕಲ್ಗಳೆಲ್ಲ ಅಲ್ಲೇ ನಿಂತ್ಕೊಂಡಿದ್ದಾವೆ, ಲಾರಿಗಳೆಲ್ಲ. ಡ್ರೈವರ್ ಮತ್ತು ಕ್ಲೀನರ್ ಲಾರಿ ಒಳಗಡೆ ಇದ್ರು, ಹೊರಗಡೆ ಬರಲಿಕ್ಕಾಗಿಲ್ಲ, ಏನಾಗಿಲ್ಲ. ರಾತ್ರಿ ಪೂರ ಜಾಗರಣೆ, ಹಾಗಾಗಿತ್ತು ಪರಿಸ್ಥಿತಿ. ಲಾರಿ ಮೇಲೆಲ್ಲ ಹತ್ಕೊಂಡಿದ್ರು. ಎಲ್ಲಿವರೆಗೂ ನೀರು ತುಂಬಿತ್ತು ಅಂತ ಹೇಳಿದರೆ 3/4 ಭಾಗ ಲಾರಿ ಮುಳುಗಡೆ ಆಗಿತ್ತು. ಇದು ಬಳ್ಳಾರಿಯಲ್ಲಿ ಸುರಿದಂಥ ಭಾರೀ ಮಳೆ ತಂದಿರುವಂಥ ಅವಾಂತರ. ನೋಡಿ, ಇನ್ನೊಂದು ದೃಶ್ಯ ನೋಡಿ, ಆ ಲಾರಿಗಳೇ ಕೊಚ್ಚಿ ಹೋಗುವ ರೀತಿಯಲ್ಲಿ ನೀರು ಹರಿತಾ ಇದೆ. ವರುಣಾರ್ಭಟಕ್ಕೆ ಸಂಪೂರ್ಣ ಲಾರಿ ಜಲಾವೃತವಾಗಿದೆ. ಲಾರಿ ಡ್ರೈವರ್ ಮತ್ತೆ ಕ್ಲೀನರ್ ರಾತ್ರಿ ಇಡೀ ನರಳಾಟವನ್ನು ಪಟ್ಟಿದ್ದಾರೆ. ಲಾರಿಗಳೇ ಕೊಚ್ಚೋಗೋ ರೀತಿಯಲ್ಲಿ, ನೀರಿನ ರಭಸಕ್ಕೆ ಕೊಚ್ಚಿ ಹೋಗುವ ರೀತಿಯಲ್ಲಿದೆ. ಬಳ್ಳಾರಿಯ ಸಂಡೂರಿನಲ್ಲಿ ಈ ಘಟನೆ ಆಗಿರೋದು. ವಾಷಿಂಗ್ ಪ್ಲಾಂಟ್ನಲ್ಲಿ ಈ ರೀತಿಯಾಗಿದೆ. ನೀರು ಹಳ್ಳ ಹೆಂಗ್ ಹೋಗಕತ್ತ ನೋಡ್ರಿ, ಅದ ಎಲ್ಲ ತುಂಡಿ ನೆಕ್ಕೊಂಡು ಹೋದು ಗಾಡಿಗಳಿವು. ಮುಗಿತ್ಸಂತೆ ಈ ಗಾಡಿಗಳದು. ಡ್ಯಾಮ್ ಹೋಗ್ರಿ ಬಾ, ಹತ್ರ ಪಾಣಿ ಆಯ್ನಿ ಸೋಗ್ರಿ ಅಂತ. That's what
ಸಂತೆ ಅಕ್ಕೋರಿಗೆ ಹಾಕಿದ್ರೆ ಗಾಡಿ ಎಲ್ಲ ಸೀಜೆಗೆ ಹೋಗ್ಕೊಂಡು ನಾವು ಬಳ್ಳಾರಿಯಲ್ಲಿ ನಿರಂತರವಾಗಿ ಸುರಿದಂಥ ಮಳೆ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದರೆ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಮೈನಿಂಗ್ ಏರಿಯಾ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನೀರು ಹರಿತಾ ಇರುವಂಥ ರಭಸವನ್ನು ಗಮನಿಸಿ ಎತ್ತ ನೋಡಿದರೂ ಕೂಡ ಎಲ್ಲಿ ನೋಡಿದರೂ ಕೂಡ ಅಲ್ಲೆಲ್ಲ ನೀರು. ಮೈನಿಂಗ್ ಏರಿಯಾ ಮುಳುಗಡೆ ಆಗಿರೋದು. ಮತ್ತೊಂದು ಕಡೆಯಲ್ಲಿ ಈ ವಾಷಿಂಗ್ ಪ್ಲ್ಯಾಂಟ್ನಲ್ಲಿ ನಿಲ್ಲಿಸಿದಂತಹ ಲಾರಿಗಳೆಲ್ಲವೂ ಕೂಡ ಸಂಪೂರ್ಣ ಮುಳುಗಡೆ ಆಗಿದೆ. ಕೊಚ್ಚಿ ಹೋಗುವ ರೀತಿಯಲ್ಲಿದೆ. ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚೋಗೋ ರೀತಿಯಲ್ಲಿದೆ. ಎರಡು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಮಳೆ ತಂದಿರುವ ಅವಾಂತರ ಏನು ಬಳ್ಳಾರಿಯಲ್ಲಿ? ರಂಜಿತ್, ನಿನ್ನೆ ತಡರಾತ್ರಿ ಸಾಕಷ್ಟು ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಇರ್ತಕ್ಕಂಥ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇರ್ತಕ್ಕಂಥದ್ದು. ಅದರಲ್ಲೂ ಅತಿ ಅವಾಂತರ ಹೆಚ್ಚಾಗಿರ್ತಕ್ಕಂಥ ಪ್ರದೇಶ ಅಂದ್ರೆ ಸಂಡೂರು ತಾಲೂಕಿನ ವಿವಿಧೆಡೆ ಸಾಕಷ್ಟು ಮಳೆ ಸುರಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಣಿ ಭಾಗದಲ್ಲಿ ಸಾಕಷ್ಟು ಅವಾಂತರ ಆಗಿರ್ತಕ್ಕಂಥದ್ದು. ಆ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಳೆ ಸುರಿದಿದೆ, ಅದರ ಅವಾಂತರ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸುಮಾರು 150ಕ್ಕೂ ಹೆಚ್ಚು ಲಾರಿಗಳು ಭಾಗಶಃ ಮುಳುಗಡೆಯಾಗಿವೆ. ತಡರಾತ್ರಿ ಮೈನಿಂಗ್ಸ್ ಅವೆಲ್ಲ ಕೂಡ ಮೈನಿಂಗ್ಸ್ ಲಾರಿಗಳು ಅಂದ್ರೆ ಮೈನ್ಸ್ ಅನ್ನ ಲೋಡ್ ಮಾಡೋದಕ್ಕೆ ಆ ಭಾಗದಲ್ಲಿ ಹೋಗಿರ್ತವೆ. ಅಂದ್ರೆ ಸಂಡೂರಿನ ನಂದಿಹಳ್ಳಿ ವಾಷಿಂಗ್ ಪ್ಲಾಂಟ್ ಬಳಿ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ. ಸುಮಾರು 150ಕ್ಕೂ ಹೆಚ್ಚು ಲಾರಿಗಳು ರಾತ್ರಿ ಲೋಡ್ ಮಾಡೋದಕ್ಕೆ ಅಂತ ಹೋದಾಗ, ಮೈನ್ಸ್ ಅನ್ನ ಲೋಡ್ ಮಾಡೋದಕ್ಕೆ ಅಂತ ಹೋದಾಗ ಏಕಾಏಕಿಯಾಗಿ ಸಿಕ್ಕಾಪಟ್ಟೆ ಮಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಂಪೂರ್ಣವಾಗಿ ನೀರು ಬೆಟ್ಟದಿಂದ ಅಂದ್ರೆ ಮೈನ್ಸ್ ಏರಿಯಾದಲ್ಲಿ ಏನು ಇರುತ್ತೆ ಆ ಏರಿಯಾದಲ್ಲಿ ಸಾಕಷ್ಟು ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಭಾಗದಿಂದ ರಭಸವಾಗಿ ಒಂದು ರೀತಿ ನದಿ ಪ್ರವಾಹದ ರೀತಿ ನೀರು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಲಾರಿಗಳು ಜಖಮ್ ಆಗಿರ್ತಕ್ಕಂಥದ್ದು. ಸುಮಾರು 150ಕ್ಕೂ ಲಾರಿಗಳು 150ಕ್ಕೂ ಹೆಚ್ಚು ಲಾರಿಗಳು ಆ ಒಂದು ಭಾಗದಲ್ಲಿ ರಾತ್ರಿ ಸಿಲುಕಿ ಟ್ರಾಫಿಕ್ ಕೂಡ ಆಗಿತ್ತು. ಅದೇ ವೇಳೆಯಲ್ಲಿ ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜಖಮ್ ಆಗಿರ್ತಕ್ಕಂಥದ್ದು. ಬೆಳಗಿನವರೆಗೂ ಕೂಡ ಲಾರಿಗಳು ಎಲ್ಲಿ ನಿಂತಿದ್ವೋ ಅಲ್ಲೇ ನಿಂತಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಈಗ ಲಾರಿಗಳ ಕೆಲವೊಂದು ಬ್ಯಾಟ್ರಿಗಳಾಗಿರ್ಬೋದು, ಕೆಲವೊಂದು ಭಾಗಗಳು ಈಗ ಒಂದು ರೀತಿ ಹಾನಿಗೆ ಒಳಗಾಗಿದ್ವು ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಸಂಡೂರಿನ ಕುಮಾರಸ್ವಾಮಿ ಬೆಟ್ಟದಲ್ಲಿ ಕೂಡ ಸಾಕಷ್ಟು ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಷ್ಟರ ಮಟ್ಟಿಗೆ ನೀರಿನ ಪ್ರಮಾಣ ಬಂದಿರತಕ್ಕಂಥದ್ದು. ಬೆಳಗ್ಗೆ ಆದ್ರೂ ಕೂಡ ಮಳೆ ಕಡಿಮೆ ಆದ್ರೂ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇಲ್ಲ. ಇನ್ನೂ ಕೂಡ ಲಾರಿಗಳು ಅದೇ ರೀತಿಯಾಗಿ ಅದೇ ಸ್ಥಳದಲ್ಲಿ ನಿಂತಿರ್ತಕ್ಕಂಥದ್ದು. ರಂಜಿತ್, ಒಟ್ಟಾರೆಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದಂತ ಮಳೆಗೆ ಸಾಕಷ್ಟು ಹಾನಿಯಾಗಿದೆ. ಅದರಲ್ಲೂ ಸಂಡೂರು ಭಾಗದಲ್ಲಿ ಲಾರಿ ಮಾಲೀಕರು, ಲಾರಿ ಡ್ರೈವರ್ಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾರಾಧ್ಯ.